Hello, my dear students. Welcome to PW Canada YouTube channel. ನನ್ನ ಹೆಸರು ಅಶೋಕ್ ಎಸ್ ಕೆ. ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಅಂಡ್ ಸ್ಟೂಡೆಂಟ್ಸ್, ನೀವು ಕೊಟ್ಟಿರುವಂತಹ ರೆಸ್ಪಾನ್ಸ್ ಫಾರ್ 2 ಮಾರ್ಕ್ಸ್, 3 ಮಾರ್ಕ್ಸ್ ಅಂಡ್ 5 ಮಾರ್ಕ್ಸ್ ಫಿಕ್ಸ್ಡ್ ಕ್ವಶನ್ಸ್ಗೆ ಇಟ್ ಇಸ್ ಅಮೇಸಿಂಗ್. ಅಂಡ್ ಇವಾಗ ನಿಮ್ಮ ಡಿಮಾಂಡ್ ಏನಪ್ಪಾ ಅಂತ ಹೇಳಿದ್ರೆ, ಸರ್ ನಮಗೆ ಬೇಕಾಗಿರೋದು ನ್ಯೂಮೆರಿಕಲ್ ಪ್ರಾಬ್ಲಮ್ಸ್. ನೀವು ಕೊಟ್ಟಿರೋ ಕ್ವಶನ್ಸ್ ಆಲ್ರೆಡಿ ಕಂಪ್ಲೀಟ್ ಮಾಡಿದೀವಿ ಅನ್ನೋರಿಗೆ ಕಂಗ್ರಾಚುಲೇಷನ್ಸ್. ಅಂಡ್ ಯಾರ್ಯಾರು ಕಂಪ್ಲೀಟ್ ಮಾಡಿಲ್ಲ ಆ ಟಾಸ್ಕ್ ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ. 2 ಮಾರ್ಕ್ಸ್, 3 ಮಾರ್ಕ್ಸ್ ಅಂಡ್ 5 ಮಾರ್ಕ್ಸ್ ಕೊಟ್ಟಿದ್ದೀನಿ ಆಲ್ರೆಡಿ. ಸೊ ಅವುಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಅಂಡ್ ಇವಾಗ ಸರ್ ವಿ ಕಂಪ್ಲೀಟೆಡ್ ದ ಟಾಸ್ಕ್, ನೀವು ಕೊಟ್ಟಿರುವಂತ ಟಾಸ್ಕ್ ನ ಕಂಪ್ಲೀಟ್ ಮಾಡಿದ್ವಿ. ಅಂಡ್ ಇವಾಗ ನಮಗೆ ಬೇಕಾಗಿರೋದು ನಮಗೆ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್. ಸೊ ಅದನ್ನು ಸಹಿತ ನಾವು ಚೆನ್ನಾಗಿ ಓದ್ತೀವಿ ಸರ್ ಅನ್ನೋದು ನಿಮ್ಮ ಅನಿಸಿಕೆ ಆಗಿರುತ್ತೆ, ಕರೆಕ್ಟಾ? ಎಸ್. ಸೊ ಇವಾಗ ನಮಗೆ ಗೊತ್ತಾಗಬೇಕಿರೋದು 2, 3, 5 ಮಾರ್ಕ್ಸ್ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್. ಕೆಲವು ಸ್ಟೂಡೆಂಟ್ಸ್ಗೆ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ಗೆ 15 ಮಾರ್ಕ್ಸ್ ಇದೆ ಅನ್ನೋದು ಸಹ ಗೊತ್ತಿಲ್ಲ. ಅವರು ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು 5 ಮಾರ್ಕ್ಸ್ ಕ್ವಶನ್ಸ್ಗೆ. ಓಕೆ, ಇಲ್ಲಿ ಇನ್ನೊಂದು ನಿಮಗೆ ಒಂದು 2 ಮಾರ್ಕ್ಸ್ ಕ್ವಶನ್ ಬರುತ್ತೆ, ಒಂದು 3 ಮಾರ್ಕ್ಸ್ ಕ್ವಶನ್ ಬರುತ್ತೆ, 2 ಕ್ವಶನ್ಸ್ 5 ಮಾರ್ಕ್ಸ್ ಬರುತ್ತೆ, ರೈಟ್? ಸೊ ಇವಾಗ ನಮಗೆ ಬೇಕಾಗಿರೋದು ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಯಾವ ಚಾಪ್ಟರ್ ಇಂದ ಬರುತ್ತೆ, ಯಾವ ಚಾಪ್ಟರ್ ಇಂದ ಯಾವ ಕಾನ್ಸೆಪ್ಟ್ ಇಂದ ಕ್ವಶನ್ಸ್ ಬರುತ್ತೆ ಅನ್ನೋದು ತಿಳ್ಕೊಳ್ಬೇಕಾಗಿದೆ. ಸೊ ನಾನು ಕೊಟ್ಟಿರುವಂತ ಈ ಫೈಲ್ ನ ಆದಷ್ಟು ಬೇಗ ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ಕೊಟ್ಟಿರುವಂತ ಪ್ರಾಬ್ಲಮ್ಸ್ ನ ವಿತೌಟ್ ಫೇಲ್ ನೀವು ಪ್ರಾಕ್ಟೀಸ್ ಮಾಡಿ. ಈ ನ್ಯೂಮೆರಿಕಲ್ಸ್ ಬಿಟ್ಟು ಬೇರೆ ಬರಲ್ಲ. ಓಕೆ, ಸೊ 15 ಮಾರ್ಕ್ಸ್ಗೆ 15 ಮಾರ್ಕ್ಸ್ ನಿಮ್ದು ಸಿಗುತ್ತೆ. ಓಕೆನಾ? ಯಾಕೆಂದ್ರೆ ನಿಮಗೆ ಅಲ್ಲಿ ಕೆಲವೊಂದು ಆಪ್ಷನ್ಸ್ ಇರುತ್ತೆ. ಪಾರ್ಟ್ ಆಫ್ ಅಂದ್ರೆ 5 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ನಿಮ್ಗೆ ಆಪ್ಷನ್ಸ್ ಇರುತ್ತೆ. ಆಪ್ಷನ್ಸ್ ಅನ್ನು ನಾವು ಕನ್ಸಿಡರ್ ಮಾಡ್ಕೊಂಡ್ರೆ ನಿಮಗೆ 15 ಮಾರ್ಕ್ಸ್ ಅಂದ್ರೆ ಖಂಡಿತ ಸಿಕ್ಕೇ ಸಿಗುತ್ತೆ. ಇವುಗಳನ್ನ ಪ್ರಾಕ್ಟೀಸ್ ಮಾಡಿ, ದಾಟ್ಸ್ ಎನಫ್. ಸೊ ಫಸ್ಟ್ ಚಾಪ್ಟರ್ ನೋಡಂಗಿತ್ತು ಅಂದ್ರೆ ನೋಡಿ, ಎಲೆಕ್ಟ್ರಿಕ್ ಚಾರ್ಜ್ ಅಂಡ್ ಫೀಲ್ಡ್ಸ್ ನಲ್ಲಿ ಸೊ ಮೇನ್ ಆಗಿ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್, ದಟ್ ಈಸ್ ನಥಿಂಗ್ ಬಟ್ ಕೂಲಂಬ್ ಫೋರ್ಸ್, ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್. ಈ ಎರಡರ ಮೇಲೆ ಕಾನ್ಸಂಟ್ರೇಷನ್ ಕೊಟ್ಟು ನೀವು ನ್ಯೂಮೆರಿಕಲ್ಸ್ ನ ಸಾಲ್ವ್ ಮಾಡಬೇಕಾಗಿರುತ್ತೆ. ಇಲ್ಲಿ ಎಕ್ಸಾಂಪಲ್ ನೋಡಿದ್ರೆ ಫಸ್ಟ್ ಕ್ವಶನ್ ನೋಡಿ, 2 point charges of +4 nanocoulomb +8 nanocoulomb are placed at a points A and B respectively, separated by a distance 0.2 meter in a air. Find the magnitude of the resultant electric field at a midpoint O of the line joining A and B. What will be the magnitude of a resultant electric field at O if a +4 nanocoulomb is replaced by another +8 nanocoulomb charge? ಇಲ್ಲಿ ನಿಮಗೆ ಎರಡು ಕಾನ್ಸೆಪ್ಟ್ ಇನ್ವಾಲ್ವ್ ಆಗಿದೆ. ಒಂದು ನೆಟ್ ಎಲೆಕ್ಟ್ರಿಕ್ ಫೀಲ್ಡ್, ಅಂದ್ರೆ ನಿಮಗೆ ವೆಕ್ಟರ್ಸ್ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು. ರಿಸಲ್ಟೆಂಟ್, ಓಕೆ, ರಿಸಲ್ಟೆಂಟ್ ವೆಕ್ಟರ್ಸ್ ಬಗ್ಗೆ ಗೊತ್ತಿರಬೇಕು. ಯಾವುದು? R = √² A² + B² + 2AB, ಅದು ಗೊತ್ತಿರಬೇಕು. ಇನ್ನೊಂದು R = 2A cos θ/2 ಅನ್ನೋದು ಎರಡು ಫಾರ್ಮುಲಾ ಗೊತ್ತಿರಬೇಕು. ಯಾವಾಗ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಅಂಡ್ ಇನ್ನೊಂದು ಕೇಳಿದರೆ, ದಟ್ ಈಸ್ ದ ಡೈರೆಕ್ಟ್ ಫಾರ್ಮುಲಾ, ದಟ್ ಈಸ್ ಅ ಪಾಯಿಂಟ್ ಯಾವುದು ಟೆಸ್ಟ್ ಚಾರ್ಜ್ ಬೇಸ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ನ ಡಿಫೈನ್ ಮಾಡ್ತೀವಿ. ಓಕೆ, ಯಾವ ತರ ಡಿಫೈನ್ ಮಾಡ್ತೀವಿ? ಫೋರ್ಸ್ ಪರ್ ಯೂನಿಟ್ ಚಾರ್ಜ್ ಅಂತ ಹೇಳಿ. ಆ ಪರ್ ಯೂನಿಟ್ ಚಾರ್ಜ್ ಯಾವುದು? ಟೆಸ್ಟ್ ಚಾರ್ಜ್, ಪರ್ ಯೂನಿಟ್ ಟೆಸ್ಟ್ ಚಾರ್ಜ್ ಅಂತ. ಆ ಟೆಸ್ಟ್ ಚಾರ್ಜ್ ನಲ್ಲಿ ರೀಪ್ಲೇಸ್ ಮಾಡಿದ್ರೆ ವಾಟ್ ವಿಲ್ ಬಿ ದ ಎಲೆಕ್ಟ್ರಿಕ್ ಫೋರ್ಸ್ ಅಂತ ಕೇಳ್ತಾರೆ. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕೇಳೋ ಚಾನ್ಸಸ್ ಇದೆ. ಓಕೆ, ಸೊ ಈ ತರ ನಾವು ಕೊಟ್ಟಿರುವಂತ ಈ ಕ್ವಶನ್ಸ್ ನ ವಿತೌಟ್ ಮಿಸ್, ಓಕೆ, ಸೊ ವಿತೌಟ್ ಮಿಸ್ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಇಲ್ಲಿ ಅಪ್ರಾಕ್ಸಿಮೇಟ್ಲಿ ಕೊಟ್ಟಿರುವಂತ ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡಿದ್ರೆ ದಟ್ ಇಸ್ ಮೋರ್ ದ್ಯಾನ್ ಎನಫ್ ಅಂತ ಹೇಳ್ತೀನಿ. ಓಕೆ, ಸೊ ಎಸ್, ಇಲ್ಲಿ 3 ಕ್ವಶನ್ಸ್ ಅಂಡ್ ಇಲ್ಲಿ ನಮಗೆ 5 ಕ್ವಶನ್ಸ್. ಅಂಡ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ನೋಡ್ಕೊಂಡ್ರೆ ಇಲ್ಲಿ 3 ಕ್ವಶನ್ಸ್, ಮತ್ತೆ ಇಲ್ಲಿ ಒಂದು 6 ಕ್ವಶನ್ಸ್, ಆಮೇಲೆ ಇಲ್ಲೊಂದು 9, ಅಂದ್ರೆ ಇಲ್ಲಿ ರಿಪೀಟೆಡ್ ಕ್ವಶನ್ಸ್ ಇದೆ. ಓಕೆ, ಸೊ ಇದು ರಿಪೀಟೆಡ್ ಕ್ವಶನ್ಸ್. ಇದರಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕಾದ್ರೆ ಯಾವ್ದ್ರ ಮೇಲೆ? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ಬೇಸ್ ಮೇಲೆ. ಸೊ ಫಸ್ಟ್ ನಿಮಗೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಬರುತ್ತಲ್ಲ, ಅಲ್ಲಿ ನಿಮಗೆ ಪಾಯಿಂಟ್ ಚಾರ್ಜ್ ಇಂದ ಯಾವ ತರ ಇರುತ್ತೆ. ಓಕೆ, ಸಿಸ್ಟಮ್ ಆಫ್ ಪಾಯಿಂಟ್ ಚಾರ್ಜಸ್ ಬಗ್ಗೆ ಯಾವ ತರ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡೆವಲಪ್ ಆಗುತ್ತೆ. ಅಂಡ್ ವರ್ಕ್ ಡನ್. ಓಕೆ, ಸೊ ವರ್ಕ್ ಡನ್, ಒಂದು ಪಾಯಿಂಟ್ ನ ಸೆಂಟರ್ ಇಂದ ಇನ್ಫಿನಿಟಿ ಕಳಿಸಿದ್ರೆ ಯಾವ ತರ ವರ್ಕ್ ಆಗುತ್ತೆ, ಇನ್ಫಿನಿಟಿ ಇಂದ ಸೆಂಟರ್ ತಂದ್ರೆ ಯಾವ ತರ ವರ್ಕ್ ಡನ್ ಆಗುತ್ತೆ. ಓಕೆ, ಸೊ ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಮೂವ್ ಮಾಡಿದ್ರೆ ಯಾವ ತರ ವರ್ಕ್ ಡನ್ ಆಗುತ್ತೆ ಅನ್ನೋದು ಅದು ಕಲಿಬೇಕು. ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಕೆಪಾಸಿಟನ್ಸ್ ಬೇಸ್ ಮೇಲೆ, ಸೀರೀಸ್ ಅಂಡ್ ಪ್ಯಾರಲಲ್ ಬೇಸ್ ಮೇಲೆ ಕ್ವಶನ್ಸ್ ಕೇಳುವಂತ ಚಾನ್ಸ್ ಇರುತ್ತೆ. ಅಂಡ್ ಮೇನ್ ಆಗಿ ಇದ್ರ ಯಾವುದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ಚಾಪ್ಟರ್ ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಅಂದ್ರೆ ದಟ್ ಈಸ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಅದರಿಂದನೇ ಜಾಸ್ತಿ ಕೇಳಿರೋದು. ಓಕೆ, ಅಲ್ಲಿ ಸಬ್ ಕ್ವಶನ್ಸ್ ಕೊಡ್ತಾರೆ, ಡೈರೆಕ್ಟ್ ಒಂದೇ ಕ್ವಶನ್ ಕೊಡಲ್ಲ, ಸಬ್ ಕ್ವಶನ್ಸ್ ಅಂದ್ರೆ ಎಫೆಕ್ಟಿವ್ ಕೆಪಾಸಿಟನ್ಸ್ ಫೈಂಡ್ ಮಾಡಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಚಾರ್ಜ್. ಓಕೆ, ಸೊ ಚಾರ್ಜ್ ಅಕ್ಯುಮುಲೇಟೆಡ್ ಆನ್ ದ 2 ಪ್ಲೇಟ್ಸ್ ಅಂತ ಕೇಳ್ತಾರೆ. ಓಕೆನಾ? ಸೊ ಇದ್ರ ಬೇಸ್ ಮೇಲೆ ಕ್ವಶನ್ಸ್ ಕೇಳೋದು 3 ಕಾನ್ಸೆಪ್ಟ್ ಗಳಿರುತ್ತೆ, ಅವುಗಳನ್ನ ನೋಡ್ಕೊಳ್ಳಿ. ಅಂಡ್ ಇನ್ನೊಂದು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್, ಒಂದೇ ಲೈನ್ ಅಲ್ಲಿ 2 ಚಾರ್ಜ್ ಇಟ್ಟಿದ್ದಾರೆ. ಸೊ ವಾಟ್ ಇಸ್ ದ ಪೊಟೆನ್ಷಿಯಲ್ ಇನ್ ಬಿಟ್ವೀನ್, ಅಥವಾ ಪೊಟೆನ್ಷಿಯಲ್ ರೈಟ್ ಹ್ಯಾಂಡ್ ಸೈಡ್ ಅಥವಾ ಲೆಫ್ಟ್ ಹ್ಯಾಂಡ್ ಸೈಡ್, ಅಥವಾ ವಾಟ್ ಇಸ್ ದ ಪೊಟೆನ್ಷಿಯಲ್ ಆನ್ ದ ಲೈನ್ ಜಾಯ್ನಿಂಗ್ ಬಿಟ್ವೀನ್ ದ 2 ಪಾಯಿಂಟ್ ಚಾರ್ಜಸ್ ಅಂತ ಕೇಳ್ತಾರೆ. ಓಕೆ, ಈ 3ರಿಂದ 4 ಕಾನ್ಸೆಪ್ಟ್ ಗಳನ್ನ ಓದ್ಕೊಳ್ಳಿ. ಇವೆಲ್ಲ ರಿಪೀಟೆಡ್ ಕ್ವಶನ್ಸ್ ಇದೆ ಅದರಲ್ಲಿ. ಓಕೆ, ಸೊ ಅವುಗಳಿಗೆ ಪ್ರಾಕ್ಟೀಸ್ ಅಂತ ಹೇಳಿ ಕೊಟ್ಟಿರೋದು. ಓಕೆನಾ? ರೈಟ್ ಸರ್. ಇದು ಕಂಪ್ಲೀಟ್ ಆದ್ಮೇಲೆ ನಿಮಗೆ ನೆಕ್ಸ್ಟ್ ಬರೋದು ಕರೆಂಟ್ ಎಲೆಕ್ಟ್ರಿಸಿಟಿ. ಓಕೆ, ಸೊ ಒಂದು ಇವ ರೀಸೆಂಟ್ ಟ್ರೆಂಡ್ ನೋಡ್ಕೊಂಡ್ರೆ ಇದೆಲ್ಲ ಕೇಳ್ತಲ್ಲ. ಓಕೆ, ಸೊ ಸರ್ಕ್ಯೂಟ್ ಬೇಸ್ ಮೇಲೆ ಕೇಳ್ತಲ್ಲ, ಈ ತರ ಕೇಳ್ತಾರೆ. ಯಾವ್ದ್ರ ಮೇಲೆ?
ರಿಲೇಷನ್ಸ್, ಯಾವುದು ರೆಸಿಸ್ಟೆನ್ಸ್ ಆಗಿರ್ಬೋದು, ರೆಸಿಸ್ಟಿವಿಟಿ ಆಗಿರ್ಬೋದು, ಅದು ಕಂಡಕ್ಟಿವಿಟಿ ಆಗಿರ್ಬೋದು, ಆ ಬೇಸ್ ಮೇಲೆ ಕ್ವಶನ್ಸ್ ಕೇಳ್ತಾ ಇರೋದು. ಓಕೆನಾ? ರೈಟ್ ಸರ್. ಅಂಡ್ ಇವೆಲ್ಲ ಸರ್ಕ್ಯೂಟ್ ಬೇಸ್ಡ್ ಕ್ವಶನ್ಸ್ ಆಗಿರುತ್ತೆ. ಓಕೆ, ಸೊ ಇವಾಗೆಲ್ಲ ಅಷ್ಟೊಂದು ಕೇಳ್ತಾ ಇಲ್ಲ, ಯಾಕೆಂದ್ರೆ ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್ ಆಗಿರೋದ್ರಿಂದ. ಸೊ ಅದು ಬರಲ್ಲ ಅಂತಂದ್ರೆ ಯು ಕ್ಯಾನ್ ಇಗ್ನೋರ್ ಇಟ್, ಯಾಕೆಂದ್ರೆ ನಿಮಗೆ ಆನ್ಸರ್ ಮಾಡಬೇಕಿರೋದು 2 ಕ್ವಶನ್ಸ್. ಓಕೆನಾ? 4 ಕ್ವಶನ್ಸ್ ಕೊಟ್ಟಿದ್ರೆ 2 ಕ್ವಶನ್ಸ್ ಆನ್ಸರ್ ಮಾಡಬೇಕು. ಓಕೆ, ಸೊ ಇದು EMF ಆಫ್ ಸೆಲ್ ಬೇಸ್ ಮೇಲೆ, ಓಕೆ, ಕಾಂಬಿನೇಷನ್ ಆಫ್ ಅ ಸೆಲ್ಸ್ ಬೇಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ, ಅದನ್ನ ನೋಡ್ಕೊಳ್ಳಿ. ಓಕೆ, ಅಂಡ್ ದ ನೆಕ್ಸ್ಟ್ ಒನ್ ಇದೊಂದು. ಓಕೆ, ಸೊ ಇದು ಮಾಡೆಲ್ ಕ್ವಶನ್ ಪೇಪರ್ ಅಲ್ಲೂ ಕೇಳಿದ್ದಾರೆ ಈ ಕ್ವಶನ್ ನ. ಅಂಡ್ ಆಲ್ಟರ್ನೇಟಿಂಗ್ ಕರೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಆಲ್ಟರ್ನೇಟಿಂಗ್ ಕರೆಂಟ್, ಯು ಶುಡ್ ನಾಟ್ ಇಗ್ನೋರ್. ಸೊ ಆಲ್ಟರ್ನೇಟ್ ಕರೆಂಟ್ ಇಂದ ಒಂದು ಕ್ವಶನ್ ಫಿಕ್ಸ್, ಒಂದು ಕ್ವಶನ್ ಕಂಪಲ್ಸರಿ, ಯಾವ್ದಿಂದ? ಆಲ್ಟರ್ನೇಟಿಂಗ್ ಕರೆಂಟ್ ಇಂದ. ಓಕೆನಾ? ರೈಟ್. ಸೊ ನೆಕ್ಸ್ಟ್ ನೋಡ್ತಾ ಹೋದ್ರೆ, ನೆಕ್ಸ್ಟ್ ಯಾವ ಚಾಪ್ಟರ್? ಆಲ್ಟರ್ನೇಟಿವ್ ಕರೆಂಟ್ ಆದ್ಮೇಲೆ ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್. ಓಕೆ, ಅಂಡ್ ನೆಕ್ಸ್ಟ್ ನೋಡ್ತಾ ಹೋದ್ರೆ, ಸೊ ದಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಓಕೆ, ಸೊ ನೀವು ರೇ ಆಪ್ಟಿಕ್ಸ್ ಅಂಡ್ ಆಲ್ಟರ್ನೇಟಿವ್ ಕರೆಂಟ್ ನ ತರೋ ಆಗಿ, ಓಕೆ, ಸೊ ರೇ ಆಪ್ಟಿಕ್ಸ್ ಅಂಡ್ ಆಲ್ಟರ್ನೇಟಿವ್ ಕರೆಂಟ್ ನ ತರೋ ಆಗಿ, ಟೈಮ್ ಇದ್ರೆ ಬೇರೆದನ್ನ ಓದಿ. ಓಕೆ, ಸೊ ನಾನು ಹೇಳ್ತಾ ಇರೋದು ರೇ ಆಪ್ಟಿಕ್ಸ್ ಅಂಡ್ ಆಲ್ಟರ್ನೇಟಿವ್ ಕರೆಂಟ್, ಎಸಿನ ಮಿಸ್ ಮಾಡ್ಕೊಳ್ಬೇಡಿ. ಇಫ್ ಯು ಹ್ಯಾವ್ ಅ ಟೈಮ್, ಕರೆಂಟ್ ಎಲೆಕ್ಟ್ರಿಕ್ಸ್ ನ ಈ 3 ಚಾಪ್ಟರ್ ಇಂದ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಕಂಪಲ್ಸರಿ ಬರುತ್ತೆ, ಕಂಪಲ್ಸರಿ. ಓಕೆ, ಸೊ ಈಗ 3 ಚಾಪ್ಟರ್ ತರೋ ಆಗಿ, ಓಕೆ, ಸೊ ವಿತೌಟ್ ಮಿಸ್ಸಿಂಗ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಇವೆಲ್ಲ 2 ಮಾರ್ಕ್ಸ್ 5 ಮಾರ್ಕ್ಸ್ ಎಲ್ಲ ಮಿಕ್ಸ್ಡ್ ಇದೆ. ಓಕೆನಾ? ಸೊ ನೋಡ್ಕೊಂಡು ನೀಟಾಗಿ ಮಾಡಿ. ಓಕೆ, ಸೊ ಈ ಟೈಪ್ ಆಫ್ ಕ್ವಶನ್ಸ್ 2 ಮಾರ್ಕ್ಸ್ ಕೇಳುವಂತದ್ದು. ಓಕೆ, 3 ಮಾರ್ಕ್ಸ್ಗೆ 2 ಮಾರ್ಕ್ಸ್ಗೆ. ಓಕೆ, ಸೊ ಇವೆಲ್ಲ 3 ಮಾರ್ಕ್ಸ್ ಕೇಳುವಂತದ್ದು. ಓಕೆ, ನ್ಯೂಕ್ಲಿಯರ್ ಇಂದ, ರೈಟ್. ಅಂಡ್ ನೆಕ್ಸ್ಟ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಅಂತ 2 ಮಾರ್ಕ್ಸ್ಗೆ. ಅಂಡ್ ಇವು ಸಹಿತ 2 ಮಾರ್ಕ್ಸ್ ಬರುತ್ತೆ. ರೇಡಿಯಸ್ ಬಗ್ಗೆ ಕೇಳೋದು. ಅಂಡ್ ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಇಲ್ಲಿ ಕೊಟ್ಟಿರುವಂತ ಕ್ವಶನ್ಸ್ ಏನಿಲ್ಲ, ಇಷ್ಟು ಪ್ರಾಕ್ಟೀಸ್ ಮಾಡಿ, ಬೇರೆ ನ್ಯೂಮೆರಿಕಲ್ ಟಚ್ ಮಾಡಕ್ ಹೋಗ್ಬೇಡಿ. ಓಕೆ, ಸೊ ಇಷ್ಟೇ ಕೇಳೋದು. ನಾನು ಕೊಟ್ಟಿರುವಂತ ಕ್ವಶನ್ಸ್ ಏನಿಲ್ಲ, ಇಷ್ಟು ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡಿ, ದಟ್ ಇಸ್ ಮೋರ್ ದನ್ ಎನಫ್. ಓಕೆ, ಎಸ್, ದಟ್ಸ್ ಇಟ್. ಈ ಫೈಲ್ ನಿಮಗೆ ಬೇಕಂದ್ರೆ, ಓಕೆ, ಸೊ ಈ ಫೈಲ್ ನಿಮ್ಗೆ ಬೇಕಂದ್ರೆ ನೀವೇನ್ ಮಾಡ್ಬೇಕು? ಇವಾಗ ವಿಡಿಯೋ ನೋಡ್ತಾ ಇದ್ರ, ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಜಾಯ್ನ್ ಅವರ್ ವಾಟ್ಸ್ಆಪ್ ಚಾನಲ್ ಅಂತ ಇರುತ್ತೆ, ಆ ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗಿ ಈ PDF ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಂಡ್ ಇವಾಗ ಆನ್ ಯುವರ್ ಡಿಮ್ಯಾಂಡ್ ಐ ಹ್ಯಾವ್ ಗಿವೆನ್ 2 ಮಾರ್ಕ್ಸ್ ಫಿಕ್ಸ್ಡ್ ಕ್ವಶನ್, 3 ಮಾರ್ಕ್ಸ್ ಫಿಕ್ಸ್ಡ್ ಕ್ವಶನ್ಸ್ ಅಂಡ್ 5 ಮಾರ್ಕ್ಸ್ ಫಿಕ್ಸ್ಡ್ ಕ್ವಶನ್ಸ್ ಅಂಡ್ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಸಹಿತ ಕೊಟ್ಟಿದ್ದೀನಿ. ಅಂಡ್ ವಾಟ್ ಟು ಎಕ್ಸ್ಪೆಕ್ಟ್ ಫ್ರಮ್ ಮೀ? ಓಕೆ ಸರ್, ಏಕೆ ಸರ್ ನಮಗೆ ಇದು ಬೇಕು, ಪ್ಲೀಸ್ ದಯವಿಟ್ಟು ಮಾಡ್ಕೊಡಿ ಅಂತ. ಓಕೆ, ನನಗೆ ಗೊತ್ತಿದೆ, ಐ ವಿಲ್ ಡೂ ಇಟ್ ಡೆಫಿನೆಟ್ ಆಗಿ. ಮಾಡೇ ಮಾಡ್ತೀನಿ. ನೀವು ಕೇಳೋದು ಅಷ್ಟೇ. ನಿಮಗೆ ಏನ್ ಬೇಕು, ಎಕ್ಸಾಮ್ ಟೈಮ್ ಅಲ್ಲಿ ನಿಮ್ಗೆ ಏನ್ ಬೇಕು ಜಸ್ಟ್ ತಿಳಿಸಿ, ನಾವು ಅದ್ರ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಓಕೆನಾ? ಎಸ್, ದಟ್ಸ್ ಇಟ್ ಫಾರ್ ಟುಡೇಸ್ ಸೆಷನ್. ಮತ್ತೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಭೇಟಿಯಾಗೋಣ ಆನ್ ಯುವರ್ ಡಿಮ್ಯಾಂಡ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.